ಹಾಯ್ ಸ್ನೇಹಿತರೆ, ಮೀನಾಕ್ಷಿ ಬೇಬಿ ಕುಚ್ಚು ಕಟ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಕುಚ್ಚು ಹೆಸರೇ ನಾನೇ ಇಟ್ಟಿರುವಂಥದ್ದು. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಸಹಜವಾಗಿ ಎಲ್ಲರೂ ಕಟ್ತಾರೆ. ಹಾಗಾಗಿಬಿಟ್ಟು ಇದು ಸೀರೆ ಕಟ್ತಾ ಇದ್ದೀನಿ. 2 ಕಲರ್ ಸೀರೆ ಮ್ಯಾಚಿಂಗ್ ನೋಡಿಬಿಟ್ಟು 2 ಕಲರ್ನ ತಗೊಂಡಿದ್ದೀನಿ ಸ್ನೇಹಿತರೆ. ಕಟ್ಟು ದಾರ ಗೋಲ್ಡ್ ಕಲರ್ ಮತ್ತು ಸೀರೆ ಕಲರು ಈ ಥರ ಸುತ್ತಿ ಚೇರ್ ಮೇಲೆ ಇಕ್ಕೊಬಿಟ್ಟಿದ್ದೀನಿ ನಾನು. 127 ಅಂದರೆ 67 ಸುತ್ತಿದ್ರೆ ಡಬಲ್ ಆಗಿಬಿಟ್ಟು 127 ಆಗುತ್ತೆ ಸ್ನೇಹಿತರೆ. ಈ ಥರ ಸೂಜಿಗೆ ಪೋಣಿಸ್ಬಿಟ್ಟು ನಾನು 2 ಕಲರ್ ದಾರ 2 ಸೂಜಿಯಲ್ಲಿ ಪೋಣಿಸ್ಬಿಟ್ಟು ಇಟ್ಟಿದ್ದೀನಿ ಸ್ನೇಹಿತರೆ. ಮತ್ತು ಕಟ್ಟೋಕ್ಕೆ ಗೋಲ್ಡ್ ಕಲರ್ ಥ್ರೆಡ್ಡನ್ನು ಸೂಜಿಯಲ್ಲಿ ಪೋಣಿಸ್ಬಿಟ್ಟು ಇಟ್ಟಿದ್ದೀನಿ. ಸೀರೆ ಮ್ಯಾಚಿಂಗ್ ಕಲರ್ ತಗೊಂಡಿದ್ದೀನಿ. ಬಾರ್ಡ್ರ್ ಬಂದುಬಿಟ್ಟು ಬ್ಲೂ ಬಂದಿದೆ ಅಲ್ವಾ, ಇದು ನವಿಲು ಕಲರ್ ಬಂದಿದೆ. ನನ್ನ ಸೀರೆ ನೋಡಿ ಟೇಬಲ್ ಮೇಲೆ ಚಿಕ್ಕ ಟೇಬಲ್ ಇದೆ, ಅದ್ರ ಮೇಲೆ ಸೀರೆ ಇಟ್ಬಿಟ್ಟು ಮೇಲ್ಗಡೆ ಭಾರ ಏನಾದರೂ ಇಡಬೇಕಲ್ವಾ, ಅದಕ್ಕೋಸ್ಕರ ನಾನು ದಿಂಬನ ಇಟ್ಟಿದ್ದೀನಿ ಸ್ನೇಹಿತರೆ. ದಿಂಬನ ಇಟ್ಟಿದ್ದೀನಲ್ಲ, ಸೈಡಲ್ಲಿ ನೋಡಿಕೊಂಡು ತುಂಬ ಲಾಸ್ಟಲ್ಲಿನೂ ಹಾಕಬಾರ್ದು. ಸ್ವಲ್ಪ ಬಿಟ್ಬಿಟ್ಟು ಸೂಜಿನ ಈ ಥರ ಚುಚ್ಕೋಬೇಕು. ಅಂದರೆ ಲಾಸ್ಟಲ್ಲಿ ಕುಚ್ಚನ್ನು ಹಾಕ್ತಾ ಇದ್ದರೆ ಸ್ವಲ್ಪ ನಿಧಾನಾಗಿ ಎಳ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ಲಾಸ್ಟಲ್ಲಿ ಸೀರೆ ಬಾರ್ಡ್ರ್ ಇರುತ್ತಲ್ಲ, ಅದು ತುಂಬ ಗಟ್ಟಿಯಾಗಿರುತ್ತೆ. ಹಾಗಾಗಿಬಿಟ್ಟು ಹೆಂಗೆ ಬೇಕಾದಂಗೆ ಎಳೆಯೋದು ಬೇಡ, ನಿಧಾನಕ್ಕೆ ಎಳ್ಕೊಂಡು ನಮಗೆ ಎಷ್ಟು ಬೇಕು ಉದ್ದ ತುಂಡ ಎಷ್ಟು ಬೇಕು ಅಂತ ಅಷ್ಟು ನೋಡಿಕೊಂಡು ಕುಚ್ಚನ್ನು ಹಾಕೋಬೇಕಾಗುತ್ತೆ. ನೋಡಿ ಈ ಥರ ದಾರ ತಗೊಂಡು ಮತ್ತು ಸುತ್ತಿ ಗೋಲ್ಡ್ ಕಲರ್ ದಾರ ಇದೆ ಅಲ್ವಾ, ನಾನು ಸೂಜಿಯಲ್ಲಿ ಪೋಣಿಸ್ಕೊಂಡಿದ್ದೀನಿ. ಕೆಲವರು ಬೇಕಂದರೆ ಹೂವು ಕಟ್ತಾರಲ್ಲ, ಮಾಮೂಲಿ ಹೂವು ಕಟ್ಟೋ ಥರನೂ ಕಟ್ತಾರೆ. ನಾನು ಸೂಜಿಯಿಂದ ಕಟ್ತಾಯಿದ್ದೀನಿ. ಮತ್ತು ಸೂಜಿ ಬೇಡ ಅಂದರೆ ದಾರದಿಂದ ಸುತ್ತಿ ಗಂಟು ಹಾಕ್ಬಿಟ್ಟು ಕಟ್ತೀನಿ ಸ್ನೇಹಿತರೆ. ನಾನು ಯಾವ ಥರ ಕಟ್ತೀನಿ ಅಂದ್ಬಿಟ್ಟು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಈ ನೋಡಿ ಈ ಥರ ಸುತ್ತಿ ಬೇಕಂದರೆ ನಾವು ಗಂಟನ್ನು ಹಾಕೋಬಹುದು. ಗಂಟು ಹಾಕೊಳ್ಳೋದು ಬೇಡ ಅಂದರೆ 2 ದಾರ ತಗೊಂಡು ಗಂಟನ್ನು ಹಾಕೋಬೇಕಾಗುತ್ತೆ. ಇದು ಸ್ವಲ್ಪ ನೋಡಿಕೊಂಡು ಗಂಟನ್ನು ಹಾಕೋಬೇಕಾಗುತ್ತೆ. ಸ್ವಲ್ಪ ಉದ್ದ ಆಗಿದೆ ಸ್ನೇಹಿತರೆ. ದಾರ ಒಂಚೂರು ಸ್ವಲ್ಪ ಚಿಕ್ಕದಾಗಿ ತಗೋಬೇಕಾಗಿತ್ತು, ಜಾಸ್ತಿ ಉದ್ದ ಆಗಿದೆ. ಹಾಗಾಗಿಬಿಟ್ಟು ನಾನು ನಿಧಾನಕ್ಕೆ ನೋಡಿ ಎಳೆದ್ಬಿಟ್ಟು ನಿಧಾನಕ್ಕೆ ಹಾಕ್ಕೊತಾ ಇರೋದು. ಯಾಕೆಂದರೆ ಸ್ವಲ್ಪ ಉದ್ದ ಜಾಸ್ತಿ ಆಗಿದ್ದರೆ ಗಂಟು ಜಾಸ್ತಿ ಆಗುತ್ತೆ. ಹಾಗಾಗಿಬಿಟ್ಟು ನೋಡಿ ಈ ಥರ ಕುಚ್ಚನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇದಕ್ಕೆ ಬೇಕಂದರೆ ನಾನು ನೆಕ್ಸ್ಟ್ ಮಣಿ ಹಾಕ್ಬಿಟ್ಟು ತೋರಿಸಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ರೆಡಿಯಾಗಿದೆ ಅಲ್ವಾ. ಇದು ಥ್ರೆಡ್ ಹೇಗೆ ಕಟ್ ಮಾಡೋದಂದರೆ ಗಂಟನ್ನು ಹಾಕ್ಕೊತಾ ಇದ್ದೀನಿ. ಸೂಜಿ ಮೇಲ್ಗಡೆಯಿಂದ ಹಾಕಿಬಿಟ್ಟು ಕಟ್ ಮಾಡ್ಕೋಬೋದು, ಇಲ್ಲ ನಾವು ಹೀಗೆ ಕಟ್ ಮಾಡಿಬಿಟ್ಟು ಬೇಕಂದರೆ ಗಮ್ ಹಾಕಿಬಿಟ್ಟು ಅಂಟಿಸ್ಕೋಬೋದು ಸ್ನೇಹಿತರೆ. ಗಮ್ಮು ಬೇಡ ಅಂದರೆ ನಾವು ಹೀಗೆ ನೋಡಿ ನಾನು ಮೇಲಿಂದ ಸೂಜಿ ಹಾಕ್ತಾಯಿದ್ದೀನಿ. ಆದರೆ ಸ್ವಲ್ಪ ಅಲ್ಲಿ ಲಾಸ್ಟ್ ಕುಚ್ಚು ಹಾಕ್ತೇವಲ್ಲ, ಸ್ವಲ್ಪ ಬಟ್ಟೆ ತಿಕ್ ಜಾಸ್ತಿ ಇರುತ್ತೆ. ಹಾಗಾಗಿಬಿಟ್ಟು ಬರ್ತಾ ಇಲ್ಲ ಅಲ್ಲಿ, ಹಾಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಚುಚ್ಚುತ್ತಾ ಇದ್ದೀನಿ ಸೂಜಿನ, ಅಷ್ಟು ಗಟ್ಟಿಯಾಗಿರುತ್ತೆ ಅಲ್ಲಿ, ಬರ್ತಾಯಿಲ್ಲ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಮತ್ತು ನೋಡಿ ನಾನು ಬಿಟ್ಬಿಟ್ಟಿದ್ದೀನಿ. ಮತ್ತು 2 ದಾರ ಸಹ ತಗೊಂಡು ಈ ಥರ ಗಂಟನ್ನು ಹಾಕೋಬೋದು. ನೋಡಿ 2 ದಾರ ತಗೊಂಡು ಈ ಥರ ಗಂಟನ್ನು ಹಾಕೋಬೋದು. ನಮಗೆ ಸೂಜಿಯಿಂದ ಗಂಟು ಹಾಕೋಕ್ಕೆ ಬರಲ್ಲ ಅಂದರೆ ಈ ಥರ ಗಂಟು ಸಹ ಹಾಕೋಬೋದು ಸ್ನೇಹಿತರೆ. ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ. ಕುಚ್ಚು ಅಂದರೆ ನಮಗೆ ಎಷ್ಟು ಬೇಕು ಕುಚ್ಚು, ಉದ್ದ ಬೇಕಂದರೆ ಸ್ವಲ್ಪ ಉದ್ದನ ಕಟ್ ಮಾಡ್ಕೋಬೋದು, ತುಂಡ ಬೇಕಂದರೆ ಸ್ವಲ್ಪ ತುಂಡನ ಕಟ್ ಮಾಡ್ಕೋಬೋದು. ಒಂದು ಕುಚ್ಚು ಕಟ್ಟಿಂಗ್ ಮಾಡ್ತೇವಲ್ಲ ಸ್ನೇಹಿತರೆ, ಸೇಮ್ ಅದೇ ಥರ ಎಲ್ಲ ಕುಚ್ಚನ್ನು ಸೇಮ್ ಅದೇ ಅಳತೆಗೆ ಕಟ್ ಮಾಡ್ಕೊಂಡು ಬರ್ತಾ ಇರಬೇಕಾಗುತ್ತೆ ಸ್ನೇಹಿತರೆ. ಮತ್ತು ನಾನು ಇನ್ನೊಂದು ಕುಚ್ಚನ್ನು ಹಾಕೋತಾ ಇದ್ದೀನಿ. ನೀವು ಈ ಥರ ಹಾಕೋಕ್ಕೆ ಬರಲ್ಲ ಅಂದರೆ ಸ್ನೇಹಿತರೆ, ಮತ್ತು ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಹಾಕೋದಂತ. ಯಾಕೆಂದರೆ ದಾರ ಎಲ್ಲ ಸುತ್ತಿ ಎಳೆನ ತಗೊಂಡು ಅದಕ್ಕೆ ಗಮ್ ಹಾಕ್ಬಿಟ್ಟು ಚೆನ್ನಾಗಿ ಮುಂದೆ ತುದಿಯಲ್ಲಿ ಗಮ್ಮಿಂದ ಅಂಟಿಸ್ಕೊಂಡು ಸಹ ಆ ಥರ ರೌಂಡಾಗಿ ಮಾಡಿಕೊಂಡು ಮಾಮೂಲಿ ಸೂಜಿಯಿಂದ ಇದು ಮಾಡಿಬಿಟ್ಟು ಕುಚ್ಚನ್ನು ಕಟ್ಕೋಬೋದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಬೇಬಿ ಕುಚ್ಚು ಕಟ್ತಾಯಿದ್ದೀನಿ. ಇದು ತುಂಬ ದಿವಸ ಆಯಿತು. ಇದು ಸೀರೆ ನನಗೆ ಆನಿವರ್ಸರಿಗೆ ಕೊಡಿಸಿದ್ದು ನಮ್ಮ ಮನೆಯವರು. ನಾನು ಬ್ಲೌಸು ಹೊಲ್ಕೊಂಡಿರಲಿಲ್ಲ ಮತ್ತು ಕುಚ್ಚನ್ನು ಕಟ್ಟಿರಲಿಲ್ಲ ಸ್ನೇಹಿತರೆ.
ತುಂಬ ದಿವಸ ಆಯ್ತಲ್ಲ ಹಾಗೆ ಇಟ್ಟಿದ್ದೆ. ಹಾಗಾಗಿಬಿಟ್ಟು ಆ್ಯನಿವರ್ಸರಿ ಕೊಡಿಸಿದ್ದು ಸೀರೆ ಇದೆ ಅಲ್ವಾ, ತುಂಬ ದಿವಸ ಆದಮೇಲೆ ಬ್ಲೌಸನ್ನು ಹೊಲ್ಕೊಂಡು ಒಂದು ದಿವಸ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈ ಥರ ಹಾಕಿಬಿಟ್ಟು ಮಧ್ಯೆಯಿಂದ ಈ ಥರ ತಗೊಂಡು ಗಂಟನ್ನು ಸೂಜಿಯಿಂದ ಎಳೆದ್ಬಿಟ್ಟು ಸಹ ಹಾಕ್ಕೋಬಹುದು. ನಮಗೆ ಯಾವ ಥರ ಈಸಿ ಆಗುತ್ತೆ ನೋಡಿ ಸ್ನೇಹಿತರೆ, ಆ ಥರ ಸಹ ಹಾಕ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ ಈ ಥರ ಬೇಬಿ ಕುಚ್ಚನ್ನು ಕಟ್ಟಿದರೆ. ಮಿನ ಬೇಬಿ ಕುಚ್ಚು ಅಂತ, ಮೀನಾಕ್ಷಿ ಬೇಬಿ ಕುಚ್ಚು ಇದು. ಇದಕ್ಕೆ ಬೇಕಂದರೆ ಡಬಲ್ ಕಲರು ಸಹ ಹಾಕ್ಕೋಬೋದು. ನಾನಿಲ್ಲಿ ಬಂದುಬಿಟ್ಟು 2 ಕಲರ್ ಅಂದರೆ ಒಂದು ಕುಚ್ಚನ್ನು, ಒಂದು ಕಲರು 3 ಕುಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಸೀದಾ ಸೈಡಲ್ಲಿ ಸ್ನೇಹಿತರೆ. ನಾನಿಲ್ಲಿ ಆ್ಯಕ್ಚುಲಿ ಸೀರೆನ ನಾನು ಉಲ್ಟಾ ಹಾಕ್ಕೊಂಡಿದ್ದೀನಿ. ಫಸ್ಟೇ ಹೇಳಬೇಕಾಗಿತ್ತು, ಸೀರೆ ನಾನು ಉಲ್ಟಾನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಸೀದಾ ಸೈಡ್ ಇರುವಂಥದ್ದು ಕೆಳಗಡೆ ಇರಬೇಕಾಗುತ್ತೆ. ಮತ್ತು ನಾನು ಇವಾಗ ಮೇಲ್ಗಡೆ ಹಾಕ್ತಾ ಇರೋದು ಉಲ್ಟಾ ಸೀರೆ ಇದೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನೋಡ್ತಾ ಇರ್ಬೋದು 3 ಕುಚ್ಚನ್ನು ಕಟ್ಟಿದ್ದೀನಿ. ನೇವಿ ಬ್ಲೂ ಕಲರ್ ಇದೆ ಅಲ್ವಾ, 3 ಹಾಕ್ಕೋತಾ ಇದ್ದೀನಿ. 3 ಕುಚ್ಚನ್ನು ರೆಡಿಯಾಗಿದೆ. ಮತ್ತು ಇದರ ಪಕ್ಕ ಸೇಮ್ ಇದೇ ಥರ ಸ್ಟೆಪ್ ಈ 3 ಕಲರ್ ಹಾಕ್ಕೊಂಡು ಬರ್ತಾ ಇರಬೇಕಾಗುತ್ತೆ ಸ್ನೇಹಿತರೆ. ಸೇಮ್ ನಾನಿಲ್ಲಿ ಇವಾಗ ನವಿಲು ಕಲರ್ ಅಂದರೆ ಬೇರೆ ಬ್ಲೂ, ಲೈಟ್ ಬ್ಲೂ ಥರ ನವಿಲು ಕಲರ್ ಅಂತ ಹೇಳ್ತೀನಿ ನಾನು, ಅದಕ್ಕೆ ಆ ಕಲರ್ ಹಾಕಿಬಿಟ್ಟು ಸೇಮ್ ಅದೇ ಥರ 3 ಕುಚ್ಚನ್ನು ಕಟ್ಟಬೇಕಾಗುತ್ತೆ. ಸ್ವಲ್ಪ ಅಂದರೆ ಸಾಫ್ಟ್ ಸಿಲ್ಕ್ ಸೀರೆ ಅಲ್ವಾ, ಸ್ವಲ್ಪ ದಾರಗಳು ಜಾಸ್ತಿ ಎಳಿತಾ ಇರುತ್ತೆ. ಹಾಗಾಗಿಬಿಟ್ಟು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಸೀರೆನೂ ಸೇಫ್ಟಿಯಾಗಿರಬೇಕಲ್ವ ನಮಗೆ, ಮತ್ತು ಕುಚ್ಚನ್ನು ಚೆನ್ನಾಗಿ ಬರಬೇಕಲ್ವ, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು ಇನ್ನೊಂದು 3 ಕಲರ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. 3 ಕಲರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಅಂದರೆ ಸೀರೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾಕೆಂದರೆ ಇದು ಬೇರೆಯವರು ಕಸ್ಟಮರ್ಗೆ ಹಾಕ್ಕೊಟ್ಟಿದ್ದೆ ನಾನು. ಮಾಮೂಲಿ ಬೇಬಿ ಕುಚ್ಚು ಮತ್ತು ಸ್ವಲ್ಪ ಸಿಂಪಲ್ ಆಗಿರೋದು ಕ್ರೋಶೆ ಎಲ್ಲ ಹಾಕ್ತೀನಿ ಸ್ನೇಹಿತರೆ. ಹಾಗಾಗಿಬಿಟ್ಟು ಬೇರೆಯವ್ರದ್ದು ಹಾಕಿದ್ದೆ. ಹಾಗಾಗಿಬಿಟ್ಟು ನನ್ನ ಸೀರೆ ಸಹ ಇದೆ ಅಲ್ವಾ, ದಾರ ಎಲ್ಲ ಇತ್ತು. ಹಾಗಾಗಿಬಿಟ್ಟು ನನ್ನ ಸೀರೆನೂ ಹಾಕೋಣಂತ ನಾನು ಈ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಬೇಬಿ ಕುಚ್ಚು. ಈ ಥರ ಮಧ್ಯ ನೋಡ್ತಾ ಇರ್ಬೋದು ಸೀರೆ ನೋಡಿ, ಸೂಜಿ ಬೇಡ ಅಂದರೆ ನಾವು ಈ ಥರ ಗಂಟನ್ನು ಹಾಕ್ಕೋಬೇಕು. ಅಂದರೆ ಸೀದಾ ಸೈಡಲ್ಲಿ ಗಂಟ ಹಾಕಿದರೆ ದಾರ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಉಲ್ಟಾ ಸೈಡಲ್ಲಿ ತಗೊಂಡು ಗಂಟನ್ನು ಹಾಕ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನು ಇಷ್ಟು ಸೀರೆ ಕುಚ್ಚನ್ನು ಅಂದರೆ 3 ಹಾಕ್ಕೊತಾ ಇದ್ದೀನಲ್ವ, ಇದು ಹೇಗಿದೆ ಅಲ್ವಾ. ಇವಾಗ ಕಟ್ಟನ್ನು ಮಾಡ್ಕೊತೀನಿ ಸ್ನೇಹಿತರೆ. ಇದಕ್ಕೆ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೂ ಕಲರ್ 3 ಕಲರು ಮತ್ತು ಇದು ನೆವಿಲು ಕಲರು 3 ಕಲರ್ ಅಂತ ಹಾಕ್ಕೊತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ ಸೀರೆ ಕುಚ್ಚು ನೋಡಿ ಇಲ್ಲಿವರೆಗೂ ಹಾಕ್ಕೊಂಬಂದಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಮೀನಾಕ್ಷಿ ಬೇಬಿ ಕುಚ್ಚು. ನಿಮಗೇನಾದರೂ ಇಷ್ಟ ಆಯ್ತಾ ಸ್ನೇಹಿತರೆ? ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಕ್ಕೊಂಡ್ರೆ ಅಷ್ಟೊಂದು ಲುಕ್ಕಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಜಾಸ್ತಿ ಹಾಕಿಸ್ಕೊತಾರೆ ಈ ಕುಚ್ಚನ್ನು. ನಿಮಗೇನಾದರೂ ನೋಡ್ತಾ ಇರ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ, ಯಾರಾದರೂ ಹತ್ತಿರ ಇರೋರು ಗಿರಿನಗರ ಹತ್ರ ಇದ್ದರೆ ಸೀರೆ ಕುಚ್ಚನ್ನು ಕಟ್ಕೊಡ್ತೀನಿ ಸ್ನೇಹಿತರೆ. ನಾನು ಗಿರಿನಗರ್ ಬಿಡಿಯೇ ಪಾರ್ಕ್ ಹತ್ರ ನಮ್ಮ ಮನೆ ಇರುವುದು. ಕುಚ್ಚು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಎಂಟನ ವಾಚ್ ಮಾಡಿ ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಪೋರ್ಟ್ ಮಾಡಿ. ನಾನು ಸಹಜ ಇವಾಗ ಹಬ್ಬಕ್ಕೆ ಜಾಸ್ತಿ ಸೀರೆ ಬರ್ತಾಯಿತ್ತಲ್ಲ ಹಾಕ್ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಇದ್ದರೆ ಮೆಸೇಜ್ ಮಾಡಿ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.